ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕೂಡ್ಲಿಗಿ ಶ್ರೀ ಸೇವಾಲಾಲ್ ಬಂಜಾರ ಅಭಿವೃದ್ಧಿ ಮತ್ತು ಶಿಕ್ಷಣ ಸಂಸ್ಥೆಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಬಂಜಾರ ಸಮಾಜದ ಸ್ವಾಮೀಜಿಗಳಾದ ಶಿವಪ್ರಕಾಶ್ ಮಹಾರಾಜರು ಸಂತ ಶ್ರೀ ಸೇವಾಲಾಲ್ ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಒಳ ಮೀಸಲಾತಿ ವಿಚಾರವನ್ನ ಅರಿತು ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟು ಓದಬೇಕಾಗಿರುತ್ತದೆ. ಹೆಚ್ಚೆಚ್ಚು ಅಂಕ ಪಡೆದು ಸಾಧನೆ ಮಾಡಬೇಕಾಗಿದ್ದು ನೀವೆಲ್ಲರೂ ದೊಡ್ಡ ಹುದ್ದೆಗೆ ಹೋಗಬೇಕಾಗಿದೆ. ಮೀಸಲಾತಿಯಲ್ಲಿ ಸರ್ಕಾರಿ ನೌಕರಿಗೆ ಸೇರುವುದು ತುಂಬಾ ಕಷ್ಟಕರವಾದ ವಿಚಾರ. ಹಾಗಾಗಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಇದೆ. ನಿಮ್ಮ ಜೀವನವನ್ನು ಒಳ್ಳೆಯ ದಾರಿಯಲ್ಲಿ ರೂಪಿಸಿಕೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ಅವರು ಕಿವಿ ಮಾತನ್ನ ಹೇಳಿದರು. ತಹಶೀಲ್ದಾರರಾದ ವಿ.ಕೆ. ನೇತ್ರಾವತಿ, ಡಿವೈಎಸ್ಪಿ ಮಲ್ಲೇಶ್ ದೊಡ್ಮನೆ, ಬಂಜಾರ ಸಂಘದ ಅಧ್ಯಕ್ಷ ವಾಸುದೇವ್ ನಾಯಕ್, ಶ್ಯಾಮ್ ನಾಯಕ್, ಕಾರ್ಯದರ್ಶಿ ಎಂ.ವಿ. ಪ್ರಕಾಶ್ ನಾಯಕ್ ರವರು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸಹ ಕಾರ್ಯದರ್ಶಿ ರವಿ ನಾಯಕ್ ಖಜಾಂಚಿ, ದುರ್ಗಾ ನಾಯಕ್, ಲಾಲ್ ಸಿಂಗ್ ನಾಯಕ್, ಓಂಕಾರ್ ನಾಯಕ್, ಎಇಇ ಧರ್ಮ ನಾಯಕ್, ಕೃಷ್ಣ ನಾಯಕ್, ಡಿ ಗೋವಿಂದ ನಾಯಕ್, ವೆಂಕಟೇಶ್ ನಾಯಕ್, ತುರ್ಜಾ ನಾಯಕ್, ತಾವರಯ್ಯ ನಾಯಕ್, ಭಾಸ್ಕರ್ ನಾಯಕ್, ಶಿವರಾಜ್ ನಾಯಕ್, ಸತ್ಯ ನಾಯಕ್, ಕೊಟ್ರೇಶ್ ನಾಯಕ್, ಪಾಂಡು ನಾಯಕ್, ರಾಮ್ ನಾಯಕ್, ಉಮೇಶ್ ನಾಯಕ್, ಶಂಕರ್ ನಾಯಕ್, ಕೂಡ್ಲಿಗಿ ಕೆಬಿ ನೌಕರರ ಸಂಘದ ಅಧ್ಯಕ್ಷರಾದ ಮಂಜೇಶ್ ಕುಮಾರ್ ಹಾಗೂ ಸಮಾಜದ ನೂರಾರು ಗಣ್ಯರು, ವಿವಿಧ ತಾಂಡಗಳಿಂದ ಆಗಮಿಸಿದ ಅನೇಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರು ಮತ್ತು ವಿವಿಧ ತಾಂಡಗಳಿಂದ ಆಗಮಿಸಿದ್ದ ಸಮಾಜ ಮುಖಂಡರು, ಸಮಾಜದ ವಿವಿಧ ಇಲಾಖೆಗಳ ಅಧಿಕಾರಿಗಳು, ನೌಕರರ ಸಿಬ್ಬಂದಿಯವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವೇದಿಕೆಯಲ್ಲಿ ತಾಲೂಕಿನ ವಿವಿಧ ತಾಂಡಗಳಿಂದ ಆಗಮಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಹಾಗೂ ನಿವೃತ್ತ ನೌಕರರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ, ಮೀನಕೆರೆ, ಬಿಎಸ್ಪಿ ನ್ಯೂಸ್, ಕೂಡ್ಲಿಗಿ. वाटेघाटर साहेबनो, गिडी मुंगेर साहेबनो, गोधनर साहेबनो, गेलुगे रेलो चलानो, बापू महाराज कटिवाड़ोची, जुड़ीवाड़ोची. ये भी हारा तो क्या? आज ये कार्यक्रम है कती विज्ञान वेळेला चाललं ते ताणे आज तार पूजा लेवायचा हे पूजा तार पाडेले जाणो से आचर करना करू तमला होते ती धगलो सेवा भाई होते ती धगलो ಬಂಜಾರ ಕುಲದೇವತೆ, ಆರಾಧ್ಯ ದೇವತೆ ಜಗದಂಬ ಮಾತಾ ಮರಿಯಮ್ಮನನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಇವತ್ತಿನ ಸಂತ ಶ್ರೀ ಸೇವಾಲಾಲ್ ಬಂಜಾರ ಲಂಬಾಣಿ ಅಭಿವೃದ್ಧಿ ಮತ್ತು ಶಿಕ್ಷಣ ಸಂಸ್ಥೆ ವತಿಯಿಂದ ಸನ್ಮಾನ ಕಾರ್ಯಕ್ರಮಗಳಲ್ಲಿ ಬರುವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅಂಗವಾಗಿ ತಾರನಾಮೆರು ನಾಲ್ಕು ಪೂರ್ಣರು ಪೂಜಾ ಚಲಾಯಿಸ ಭಗವಾನ್ ಶಿವಭಯ ಒಳ್ಳೆ ಪ್ರತಿಭಾವಂತಿದ್ದಾರೆ. ನಮ್ಮ ದೊಡ್ಡಮನೆ ಸಾಹೇಬರೆಲ್ಲ ಚೆನ್ನಾಗಿ ಮಾತಾಡಿದ್ದಾರೆ. ಅದರ ಬಗ್ಗೆ ನಾನು ಇನ್ನೂ ಹೆಚ್ಚಿನದಾಗಿ ಮಾತಾಡಕ್ಕೆ ಹೋಗೋದಿಲ್ಲ. ಪಾಪ ಅವರೆಲ್ಲ ಕೆಲಸ ಕಾರ್ಯ ಬಿಟ್ಟು ಬಂದಿದ್ದಾರೆ. ಅವರೆಲ್ಲ ಹೋಗ್ತಾರೆ, ಕಬ್ಬಿಗೆ ಹೋಗ್ತಾರೆ, ಕಾಫಿ ಸೇವೆಗಳಿಗೆ ಹೋಗ್ತಾರೆ, ದುಡ್ಕೊಂಡು ಬರ್ತಾರೆ. ಅದನ್ನ ಹೆಂಗ್ ಬಳಸ್ಕೋಬೇಕು ಅನ್ನೋದು ಗೊತ್ತಿಲ್ಲ ನಮ್ಗೆ. ಸಾರ್ ಹೇಳ್ದಂಗೆ ಎಲ್ಲರೂ ನಾವೇ ಮನೆ ಕಟ್ಕೊಂತೀವಿ, ಸ್ವಾಭಿಮಾನ ಕಟ್ತೀವಿ ಅಂತ ಹೇಳಿ ಬದುಕ್ತಾ ಇದ್ದಾರೆ. ತುಂಬಾ ಕಷ್ಟಪಟ್ಟು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಅದು ಹೆಂಗ್ ಸ್ಟ್ರೀಮ್ ತರಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಇದೊಂದು ದುರಂತ ಆಗಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಸ್ವಲ್ಪ ಅದರ ಕಡೆ ಲಕ್ಷ್ಯ ವಹಿಸಿ ಅದನ್ನು ಸ್ವಲ್ಪ आज आपण या कार्यक्रमाला आपण एमएलए साहेब आए थे, एमएलए साहेब आए होते. कोणी भी और अनुपस्थितीમાં માં કાર્યક્રમમાં कोणी भी સ્વાગત કરું છું. જોરદાર ચપ્પાળી થી મને अनुपस्थिती વિનંતી કરી છે કે મહારાજ વિનંતી કરે છે કે आपला गोरबंजाರ ಸಂಘದ ಅಧ್ಯಕ್ಷ ಶ್ರೀ ವಾಸುದೇವ್ ನಾಯಕ್ ಸರ್ आज ವೇದಿಕೆಯ ದಾರಿನ ಈ ವೇದಿಕೆಯ ಬೇಸ್ಬೇಕಿದ್ದಾರೆ ಅವರನ್ನ ಮೈದಿ ಆಹ್ವಾನ ಕೊಡಬಹುದು. ವಾಸುದೇವ್ ನಾಯಕ್ ಸರ್ अपना गौरव ಹೆಮ್ಮೆ अपना ಪ್ರಾರ್ಥನೆಯನ್ನ ಹನುಮಾನ್ ಶ್ಲೋಕ. ನೆಕ್ಸ್ಟ್ ಶಿಕ್ಷಣ. ಈಗ ಇಲ್ಲಿ ಮಕ್ಕಳು ಮೇಜರ್ ಆಗಿ ನೀವು ಅರೇಂಜ್ ಮಾಡಿರೋದು ಮಕ್ಕಳಿಗೆ ಸನ್ಮಾನ ಅಂತ ಹೇಳಿ.
ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಲೈಕ್ ಎಜುಕೇಶನ್ ಇಸ್ ದ ಓನ್ಲಿ ಟೂಲ್ ದಟ್ ಕ್ಯಾನ್ ಕಾಸ್ ಅ ಸೋಷಿಯಲ್ ಚೇಂಜ್ ಅಂತ ಹೇಳಿ. ಐ ಅಂಡರ್ಸ್ಟ್ಯಾಂಡ್, ಬಡತನ ಇದೆ, ಎಲ್ಲ ಇದೆ, ಬಟ್ ಸರ್ಕಾರದೆಲ್ಲ ತುಂಬಾ ಸ್ವಾಭಿಮಾನಿಗಳು ಜನಾಂಗ ನಮ್ದು. ಹೋರಾಟ ಕೂಡ ಮಾಡೋದು ಗೊತ್ತಿಲ್ಲ ನಮ್ಗೆ. ಒಂದ್ಸಾರಿ 2 ಸಾರಿ ಮಾಡಿ ಅಂದ್ರೆ ಬೇಡ ಅಂತ ಹಿಂಸಕೊಂಡ್ಬಿಡೋ ಜನ ನಾವು. ಯಾಕಂದ್ರೆ ದುಡಿಯೋ ಶಕ್ತಿ ಇದೆ. ಐ ಆಮ್ ಸೋ ಪ್ರೌಡ್ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ. ಎಲ್ಲ ಇಡೀ ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ ಎಷ್ಟು ತಾಂಡಗಳು ಇರಲಿಲ್ಲ, ಆದ್ರೆ ಋತುಮಾನ ಶಾಲೆಗಳನ್ನ ಮಾಡ್ತಾ ಇದ್ರು. ನಾನು ಈ CRP ಅದನ್ನ ನಾನು ವಿಸಿಟ್ ಮಾಡಿದಾಗ ಅದು ಯಾಕೆ ಗೊತ್ತಿಲ್ಲ, 2 ವರ್ಷದ ತರಗತಿಗಳು ಆ ವಿದ್ಯಾರ್ಥಿಗಳು ಎಲ್ಲರೂ ಕುಂದರ್ರಿ ಕುತ್ಕೊಳ್ಳಿ ಸರ್. ಸೊ ನಿಮ್ಮ ಮಕ್ಳು ಕೂಡ ಹಿಂಗೆ ಆಗ್ಲಿ, ನನಗೆ ಮುಂದೆ ಬರ್ಲಿ ಅಂತ ಕೇಳ್ಕೊತೀನಿ. ಬಿಡಿಸ್ಬೇಡಿ. ತುಂಬಾ ನಾನು ತಾಂಡಗಳು ವಿಸಿಟ್ ಮಾಡಿದಾಗ ನೋಡ್ತಾ ಇರ್ತೀನಿ ಖಾಲಿ ಮನೆಗಳು. ನಾನು ಕೇಳಿದಾಗ ಇಲ್ಲ ಮೇಡಮ್ ಕಪ್ ಕಟ್ ಮಾಡಕ್ ಹೋಗಿದ್ದಾರೆ, ಕಾಫಿ ಎಸ್ಟೇಟ್ಗೆ ಹೋಗಿದ್ದಾರೆ ಅಂತ. ಏನೇ ಆಗಿರ್ಲಿ, ನೀವು ಹೇಳ್ದಂಗೆ ಋತುಮಾನ ಶಾಲೆಗಳದ್ದು ನಾನು ಚೆಕ್ ಮಾಡ್ತೀನಿ. ವೇದಿಕೆಯ ಅಲಂಕರಿಸತಕ್ಕಂಥ ಗೋವಾಕ್ಕೆ ಹೋಗ್ತಾರೆ, ಮತ್ತೆ ಮಂಗಳೂರು ಕಡೆ ಹೋಗ್ತಾರೆ, ಕಾಫಿ ಎಸ್ಟೇಟ್ ಹೋಗ್ತಾರೆ, ಬೆಂಗಳೂರಲ್ಲಿ ಸೆಂಟ್ರಿಂದ ಸುದ್ದಿ ಹೋಗ್ಬೇಕು, ದೊಡ್ಡ ಅಧಿಕಾರಿಗಳು ಬರಬೇಕು. ಆಗ ಮಾತ್ರ ದರಿದ್ರತನ ದೂರ ಆಗುತ್ತೆ, ಮೌಢ್ಯಗಳು ದೂರ ಆಗುತ್ತೆ. ಅಲ್ಲಿ ತನಕ ನಿಜವಾಗ್ಲೂ ಕೂಡ ಸರಿ ಸರ್, ದಯಮಾಡಿ ಹೇಳ್ತಿರ್ತೀನಿ. ನಾನು ಇಲ್ಲೇ ಕೂಡ್ಲಿಗಿಯಲ್ಲಿ ನಾನು CRP ಆದಾಗ ನಮ್ಮ ಬಿಬಿ ತಾಂಡದಲ್ಲಿ ಋತುಮಾನ ಶಾಲೆಯನ್ನ ಒಂದಿತ್ತು ಸರ್. ಅವಾಗ ಏನ್ ಮಾಡ್ತದೆ, ಈಗ ತೆಗೆದು ಹಾಕ್ಬಿಟ್ಟಿದ್ದಾರೆ ಸರ್ಕಾರ, ಏನೋ ಗೊತ್ತಿಲ್ಲ ಅದ್ರ ವಿಚಾರ ಎಲ್ಲ